ಪ್ರತಿಷ್ಠಿತ ವಿದ್ಯಾಸಂಸ್ಥೆಗೆ ಯಮಕಂಟಕವಾದ ಕಾರ್ಖಾನೆ. ಕಣ್ಮುಚ್ಚಿ ಕುಳಿತ ಸರ್ಕಾರಿ ಅಧಿಕಾರಿಗಳು. ಸರ್ಕಾರದ ನಿಯಮ ಗಾಳಿಗೆ ತೂರಿ ಕಾರ್ಖಾನೆ ಸ್ಥಾಪನೆ. ಕುಡಿಚಿ ರಾಯಲ್ ಇಂಡಿಯನ್ ಅಕಾಡೆಮಿ ಶಾಲೆಯ ಮೇಲೆ ಮಾಜಿ ಶಾಸಕನ ಬ್ರಹ್ಮಾಸ್ತ್ರ. ಶಾಲೆಗೆ ಹೋಗುವ ರಸ್ತೆ ಬಂದ್, ಶಾಲಾ ಮಕ್ಕಳು ಹರಸಾಹಸ. ಹೌದು, ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡಿಚಿ ಪಟ್ಟಣದ ಪ್ರತಿಷ್ಠಿತ ರಾಯಲ್ ಇಂಡಿಯನ್ ಅಕಾಡೆಮಿ ಆಂಗ್ಲ ಮಾಧ್ಯಮ ಖಾಸಗಿ ಶಾಲೆ ಈ ಹಿಂದೆ ಇದ್ದ ರಸ್ತೆಯನ್ನು ಅಗೆದ ಪರಿಣಾಮ ಶಾಲೆಗೆ ಹೋಗಲು ಸಮರ್ಪಕ ರಸ್ತೆ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿರುವುದರಿಂದ ಶಾಲೆಗೆ ಬರುವುದಕ್ಕೆ ಪ್ರತಿದಿನ ಹರಸಾಹಸ ಪಟ್ಟು ಮಕ್ಕಳು ಶಾಲೆಗೆ ಬರುವುದು ಅನಿವಾರ್ಯವಾಗಿದೆ. ಹೀಗಾಗಿ ಈ ಪ್ರಕರಣ ಕುಡಿಚಿ ಪೊಲೀಸ್ ಠಾಣಾ ಮೆಟ್ಟಿಲೇರಿದೆ. ಬಂಡವಾಳ ಶಾಹಿಗಳ ಹಾಗೂ ರಾಜಕೀಯ ಹಿತಾಸಕ್ತಿಗಳ ಕಾರಣದ ಕೈಗಳಿಂದ ಹುನ್ನಾರ ನಡೆದಿದೆ ಅಂತ ಆರೋಪಿಸಿದ್ದಾರೆ. Myself, Nikki Kevin. I'm an assistant teacher in this Royal Indian Academy. Since we came here in this school, we have been using this road, which is easy from road to the school. We have been using and it was okay. But what happened on Saturday, we were taking extra class for 10th standard. So when the classes were going on, we left them at 1:30. 1:30 when they were going, we went there and saw that the road was blocked. And our children came and complained to us that the road is blocked, we are unable to go. So we, along with two teachers and madam, we went and saw the road was blocked and the stones were kept and the thorns were there on that. So our students it was very difficult for them to go. They were not knowing how to cross because many children come from this side. This is Ganikodi, right? Yeah, from here. They are unable to cross and go. If they want to go, how? Because all of a sudden when school is going on, this is not right. Because if children are not there, when school is not there, it is a holiday, then they can take whoever it is. We don't know who has done that, but only one request is that how the road was before, we want it like that way. The road has to be done before how it was, because we don't want our children to face any problem, because our students are very much disturbed because of that, and many parents are also disturbed. They are calling us, they are asking us how we will send our children, because it has become a threat for them. Because so we are telling we want the road. We don't know who has done that. We don't want anything else. Just the road should be done how it was before, so that our students don't face any problem. Thank you. More than 500 students we have. Yes. Thank you. ಈಗ ನಾವು ಇಲ್ಲೇ ರೋಡ್ ಯೂಸ್ ಮಾಡ್ತಿದ್ದೀವಲ್ರಿ, ಈ ರೋಡ್ ಏನಾಗೈತಿ ಈಗ ಬ್ಲಾಕ್ ಆಗೈತ್ರಿ. ಶನಿವಾರ ಮಧ್ಯಾಹ್ನ ನಮ್ದು ಎಕ್ಸ್ಟ್ರಾ ಕ್ಲಾಸ್ ನಡೆದಿತ್ತು. ಅದಕ್ಕೂ ಮುಂಚೆ 12ವರೆಗೆ ಎಲ್ಲಾ ಸ್ಕೂಲ್ ಮಕ್ಕಳನ್ನ ಬಿಟ್ಟಿದ್ದೀವ್ರಿ ನಾವು. ಅವಾಗ ಹೋಗ್ಬೇಕಾರ ಬಸ್ಸು ಹೋಗೈತ್ರಿ. ಆಮೇಲೆ 1:15 ಅಂದ್ರ 10th ಸ್ಟ್ಯಾಂಡರ್ಡ್ ಕ್ಲಾಸ್ ಬಿಟ್ಟಾರ್ರಿ. ಬಿಟ್ಟ ಕೂಡಲೇ ಇಲ್ಲಿ ಏನಾಗೈತಿ, ಆ ರೋಡ್ ಬ್ಲಾಕ್ ಆಗೈತಿ. ಕಲ್ಲು ಇಟ್ಟಿದ್ರು, ಆಮೇಲೆ ಏನೋ ಮುಳ್ಳಿನ ಕಂಟಿ ಇಟ್ಟಿದ್ರು ಅಂತ ನಮ್ ಹುಡುಗರು ಹೋಗಿ ನೋಡ್ಯಾವ. ಆಮೇಲೆ ನಮ್ ಬಸ್ ಡ್ರೈವರ್ ಆ ಕಡೆಯಿಂದ ನಿಂತ ನಮ್ಗೆ ಫೋನ್ ಮಾಡಿದ, ಇದು ರೋಡ್ ಬ್ಲಾಕ್ ಆಗೈತಿ, ನಾವ್ ಬಸ್ ಒಳಗ್ ಹೆಂಗ್ ತರ್ಲಿರಿ ಅಂತ. ಅದೇನ್ ನಮ್ಗೆ ಗೊತ್ತಾಗಿಲ್ರಿ ಸರ್, ಯಾರ್ ಮಾಡ್ಯಾರು ಅದೇನ್ ನಮ್ಗ್ ಬೇಡ. ಬಟ್ ನಮ್ಗೆ ಏನಾಗತೈತಿ, ಆ ರೋಡ್ ಬ್ಲಾಕ್ ಆಗಿದ್ರಿಂದ ಬಹಳ ಪ್ರಾಬ್ಲಮ್ ಆಗತೈತಿ. ಫಸ್ಟ್ ನಮ್ ಸ್ಕೂಲ್ ಯಾವಾಗ 2011ರಿಂದ ಸ್ಟಾರ್ಟ್ ಐತಲ್ರಿ, ಅವಾಗ ಇದು ಸ್ಕೂಲ್ ನಮ್ಗ ಯೂಸ್ ಮಾಡಾಕ ನಾವ್ ತಗೊಂಡೇವ್ರಿ. ಅದ ಇನಾಮದಾರ್ ಜಾಗ ಐತ್ರಿ. ಅವ್ರ ನಮ್ಗ ಏನ್ ಮಾಡ್ಯಾರು, ಮಕ್ಳಿಗೆ ಓಡಾಡಕ್ ಅಂತ ಹೇಳಿ ನಮ್ಗ್ ಬಿಟ್ ಕೊಟ್ಟಾರ್ರಿ. ಆಮೇಲೆ ಆ ಒಂದ್ ಈ ಕಡೆ ಎಲ್ಲಾ ತೋಟಗಳು ಅದಾವಲ್ರಿ, ಹೊಲ ಅದಾವಲ್ಲ, ಈ ಕಡೆ ಹಿಂದೂ ಅದಾವು. ಆ ಎಲ್ಲಾ ರೈತರುನು ಇದ ರೋಡಿಂದ ತಿರ್ಗಾಡ್ತಾರ್ರಿ. ಬಹಳ ವರ್ಷದಿಂದ ಐತ್ರಿ. ಈಗ ಇಲ್ಲಿ ಇದೇನ್ ನಮ್ ಸ್ಕೂಲ್ದಿಂದ ಏನ್ ಆ ರೋಡ್ ಮಟ್ಟ ಐತಲ್ರಿ, ಟಾರ್ ರೋಡ್ ತಕ, ಅದೆಲ್ಲಾ ರೋಡ್ ನಾವ ಯೂಸ್ ಮಾಡ್ತಿದ್ವಿ ಇಷ್ಟು ದಿವಸ ತಕ. ಎಲ್ಲಾರು ಓಡಾಡಕಂತ ಐತ್ರಿ. ನಮ್ ಕಡೆ ಒಂದ್ ಹಕ್ಕುಪತ್ರ ಕೊಟ್ಟಾರ್ರಿ ಅವ್ರು, ಐತ್ರಿ ನಮ್ ಕಡೆ. ಬಟ್ ಈಗ ಒಮ್ಮಿಂದೊಮ್ಲೆ ಬಂದ್ ಹಿಂಗ ತೆಗದ್ರಿ, ನಮ್ಮ ಮಕ್ಳು ಬಹಳ ಪ್ರಾಬ್ಲಮ್ ಫೇಸ್ ಮಾಡತಾರ. 2011ರಲ್ಲಿ ಪ್ರಾರಂಭವಾದ ಶಾಲೆ ಅಂದಿನಿಂದಲೂ 16 ವರ್ಷಗಳಿಂದ ಉಪಯೋಗಿಸ್ತಾ ಇದ್ದ ರಸ್ತೆ, ಶಾಲೆಯ ಪಕ್ಕದಲ್ಲಿಯೇ ಕಾರ್ಖಾನೆ ನಿರ್ಮಾಣ ಮಾಡಿ ರಾಯಲ್ ಇಂಡಿಯನ್ ಅಕಾಡೆಮಿಯ ಶಾಲೆಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಮಾರ್ಟಿನ್ ಡಿಸಲ್ವ್ ಅವರು ಮಾಧ್ಯಮಗಳಿಗೆ ಹೇಳಿದ್ದಾರೆ. ಫ್ಯಾಕ್ಟರಿ ನಡೆಸಲು ಬೇಕಾದಂತಹ ಒಂದು ಪರ್ಮಿಷನ್ ಪೊಲ್ಯೂಷನ್ ಬೋರ್ಡ್ ಕೊಡ್ತದೆ. ಅದನ್ನ ಪಡೆಯದೆ 4 ತಿಂಗಳು ಕಾನೂನು ವಿರುದ್ಧವಾಗಿ ಫ್ಯಾಕ್ಟರಿಯನ್ನು ಆರಂಭ ಮಾಡಿ 4 ತಿಂಗಳು ಫುಲ್ ಸೀಸನ್ ಫ್ಯಾಕ್ಟರಿ ನಡೆಸಿ ನಮ್ಮ ಶಾಲೆಗೆ ಬಹಳ ತೊಂದರೆಯನ್ನು ಕೊಟ್ಟಿದ್ದಾರೆ. ಮಕ್ಕಳಿಗೆ ಉಸಿರಾಟದ ತೊಂದರೆ, ಮೈ ತುರಿಕೆ, ಧೂಳಿನಿಂದ, ವಾಸನೆಯಿಂದ, ಶಬ್ದದಿಂದ 4 ತಿಂಗಳು ಮಕ್ಕಳು ನರಕವನ್ನು ಅನುಭವಿಸಿದ್ದಾರೆ. ಅದರ ಬಗ್ಗೆ ನಾವು ಎಲ್ಲಾ ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗೆ ಹಿಡಿದು ಪೊಲ್ಯೂಷನ್ ಬೋರ್ಡ್ ಅಧಿಕಾರಿಗಳನ್ನು ಹಿಡಿದು ಎಲ್ಲರಿಗೂ ನಾವು ಮನವಿ ಕೊಟ್ಟರು. 4 ತಿಂಗಳು ಫ್ಯಾಕ್ಟರಿಯನ್ನ ಮುಚ್ಚಲು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಕೊನೆಗೆ 4 ತಿಂಗಳು ಸೀಸನ್ ಮುಗಿದ ನಂತರ ಫ್ಯಾಕ್ಟರಿ ಮುಗಿತು. ನಂತರ 6 ತಿಂಗಳ ನಂತರ ಪೊಲ್ಯೂಷನ್ ಬೋರ್ಡ್ನವರು ಫ್ಯಾಕ್ಟರಿಯನ್ನು ಬಂದ್ ಮಾಡಲಿಕ್ಕೆ ಆದೇಶ ನೀಡ್ತಾರೆ. ಈಗ ಈ ಫ್ಯಾಕ್ಟರಿಯ ಮಾಲಕರು ಮಾಜಿ ಶಾಸಕರಾಗಿದ್ದರಿಂದ
ಇಲ್ಲಿ ಬಹಳ ಪ್ರಭಾವವನ್ನು ಹೊಂದಿದ್ದಾರೆ. ಈ ಪ್ರಭಾವವನ್ನು ಬಳಸಿ ಅವರು ಇಲ್ಲಿ ಲೋಕಲ್ ಅಧಿಕಾರಿಗಳಿಂದ ಸುಳ್ಳು ಪತ್ರಗಳನ್ನು ಪಡೆದು ಶಾಲೆ ವಿರುದ್ಧ, ಶಾಲೆಯೇ ತಪ್ಪಾಗಿದೆ, ಶಾಲೆ ಇಲ್ಲಿ ಮುನ್ಸಿಪಾಲಿಟಿ ಕಸ ವಿಲೇವಾರಿ ಮಾಡುವ ಸ್ಥಳದ ಹತ್ತಿರ ಇದೆ ಅಂತ ಹೇಳಿ ಸುಳ್ಳು ದಾಖಲೆ ಮತ್ತು 10 ವರ್ಷ ಶಾಲೆ ಊರಿನಲ್ಲಿ ನಡೆದಿದೆ ಎಂದು ಸುಳ್ಳನ್ನು ಹೇಳಿ ಅದನ್ನ ಪೊಲ್ಯೂಷನ್ ಬೋರ್ಡ್ನವರಿಗೆ ತಿಳಿಸಿ ಅವರು ಸುಳ್ಳಾಗಿ ಒಂದು ಆದೇಶವನ್ನು DDP ನಮ್ಗೆ ಕೊಟ್ಟಿದ್ದಾರೆ, ಶಾಲೆಯನ್ನ ಸ್ಥಳಾಂತರ ಮಾಡಬೇಕೆಂದು. ಇದು ಯಾವ ನ್ಯಾಯ? ಶಾಲೆಯ ಪಕ್ಕದಲ್ಲಿ ಕಾರ್ಖಾನೆಯನ್ನು ಸ್ಥಾಪಿಸಿ ಮಕ್ಕಳಿಗೆ ಧೂಳು, ಶಬ್ದ, ಉಸಿರಾಟದ ತೊಂದರೆಯಾಗಿದೆ ಅಂತ ಡಿಸಿಗೆ ಮನವಿ ಮಾಡಿದ ಶಾಲಾ ಆಡಳಿತ, ಮನವಿಗೆ ಸ್ಪಂದಿಸಿದ ಜಿಲ್ಲಾಧಿಕಾರಿ, ಅಧಿಕಾರಿಗಳು ಆದೇಶದಂತೆ ಫ್ಯಾಕ್ಟರಿ ಸೀಸ್ ಆಗಿತ್ತು. ಆದರೆ ಶಾಲೆಯ ವಿರುದ್ಧ ಷಡ್ಯಂತ್ರ ಮಾತ್ರ ನಿಲ್ತಾನೇ ಇಲ್ಲ. I'm studying in Royal Indian Academy and now I'm studying in 10th standard. I'm studying in the school since play home. It's been 12 to 13 years and I've been using that road since 12 to 13 years. Yes, and now on Saturday morning the road was open, but while going from extra class the road was blocked. So we want the road to be open. Thanks. My name is Bashir Karim Khan. I am studying in 10th standard Royal Indian Academy. I am studying in this school since 13 years. Before this road was belonged to the school. We wished to come by this route and all of a sudden they came and dig the road. We want the road back. Thank you. ಅರುಣಾ ಕದು, ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್, ನಾನು ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ನಾನು LKG ಇಂದ ಈ ಸ್ಕೂಲಲ್ಲಿ ಓದುತ್ತಿದ್ದೇನೆ. ಇಲ್ಲಿ ನಮಗೆ ಯಾವುದು ಪ್ರಾಬ್ಲಮ್ ಇಲ್ಲದಿದ್ದರು, ಆದರೆ ಈಗ ಇಷ್ಟ ವರ್ಷ ಆದ್ಮೇಲೆ ನನಗೆ ಇಲ್ಲಿ ನಾವು ಶನಿವಾರ ದಿವಸ ಮಾರ್ನಿಂಗ್ ಕ್ಲಾಸಿಗೆ ಬಂದಾಗ ಇದು ರೋಡ್ ಇದೇ ರೋಡ್ದಿಂದ ಬರ್ತೀವಿ ಮೊದಲಿನಿಂದನು. ಆದರೆ ಈಗ ಶನಿವಾರ ದಿವಸ ನಾವು ಎಕ್ಸ್ಟ್ರಾ ಕ್ಲಾಸ್ ಆದ್ಮೇಲೆ ನಾವು ಹೋಗುತ್ತಿದ್ದಾಗ ಅದು ರೋಡ್ ಬ್ಲಾಕ್ ಆಗಿತ್ತು. ಆದ್ರಿಂದ ನಮ್ಗೆ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ ಸ್ಕೂಲಿಗೆ ಬರಲು ಹೋಗಲು. ಅದಕ್ಕೆ ನಾನು ನಿಮಗೆ ಮಾಧ್ಯಮದವರಿಗೆ ಮತ್ತು ಊರಿನ ಗ್ರಾಮಸ್ಥರಿಗೆ ಕೇಳಿಕೊಳ್ಳುವುದೇನೆಂದರೆ ನಮ್ಮ ಸ್ಕೂಲಿಗೆ ಬರಲು ಮತ್ತೆ ಹೋಗಲು ಅನುಕೂಲ ಮಾಡಿಕೊಳ್ಳಿ ಎಂದು ಬೇಡಿಕೊಳ್ಳುತ್ತೇನೆ. ಥ್ಯಾಂಕ್ ಯು. ನಮ್ಮ ಮಕ್ಕಳ ಕಲಿಕೆಯ ಸೂಕ್ತ ವಾತಾವರಣ, ಗುಣಮಟ್ಟ, ಶಿಕ್ಷಣ ನೀಡುವಲ್ಲಿ ಶಾಲೆ ಪ್ರಮುಖ ಪಾತ್ರ ವಹಿಸಿದೆ. ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಮಾರ್ಟಿನ್ ಡಿಸಲ್ವ್ ಈ ಕುರಿತಂತೆ ಶಾಲೆಗೆ ಬರುವ ಮಕ್ಕಳು ನಮಗೆ ಶಾಲೆ ಕಲಿಯುವುದಕ್ಕೆ ಒಂದು ದಾರಿ ಮಾಡಿಕೊಡ್ಬೇಕು ಅಂತ ಮಾಧ್ಯಮಗಳ ಮುಂದೆ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಶಾಲೆ 15-16 ವರ್ಷ ನಡೀತಾ ಇದೆ, ಯಾವುದೇ ತೊಂದರೆ ಇಲ್ಲ. ಉತ್ತಮವಾದ ಗಿಡ ಮರಗಳಿದ್ದು ಕೂಡಿ ಉತ್ತಮವಾದ ವಾತಾವರಣ ನೋಡಿ ಒಂದು ಉತ್ತಮ ಶಿಕ್ಷಣ ಕೊಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಆಯ್ತಾ, 3 ವರ್ಷ ಸತತವಾಗಿ ನಮ್ಮ ಶಾಲೆ 100% SLCಯಲ್ಲಿ ಫಲಿತಾಂಶ ಹೊಂದಿದೆ. ಹೀಗೆ ಉತ್ತಮ ಶಾಲೆಯನ್ನ ಗಮನಿಸುವ ಕೆಲಸ ನಡೀತಾ ಇದೆ. ಬಡ ಮಕ್ಕಳಿಗೆ ಮತ್ತು ಗ್ರಾಮೀಣ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಬಾರದೆಂಬ ಹುನ್ನಾರ ಇದರಲ್ಲಿದೆ. ಈ ಬಂಡವಾಳಶಾಹಿಗಳ ಈ ಒಂದು ನಡೆಯನ್ನು ನಾವು ಆಡಳಿತ ಮಂಡಳಿಯ ಪರವಾಗಿ ಮತ್ತು ಎಲ್ಲ ಪಾಲಕರ ಪರವಾಗಿ ನಾನು ಖಂಡಿಸ್ತೇನೆ. ಈ ಫ್ಯಾಕ್ಟರಿಯ ಬಗ್ಗೆ ಸರ್ಕಾರ ಕ್ರಮ ತಗೊಳ್ಬೇಕು ಮತ್ತು ಕೂಡಲೇ ಇದನ್ನು ಬಂದ್ ಮಾಡಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ದೊರಕುವ ಈ ಸಂಸ್ಥೆಯನ್ನು ಉಳಿಸಿಕೊಡ್ಬೇಕೆಂದು ನಾನು ಎಲ್ಲರಲ್ಲಿ ಮನವಿ ಮಾಡ್ತೇನೆ. ವರದಿ ವಿದ್ಯಾಧರ್ ಕಮತೆ. ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ UK TV ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.